ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದ ನಂತರದಲ್ಲಿ ಏನು ಸಚಿವ ಸಂಪುಟ ಕೂಡ ರಚನೆ ಆಗಿತ್ತು. ಆದರೆ ಸದ್ಯಕ್ಕೆ ಏನು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದರು. ಸದ್ಯಕ್ಕೆ ಈ ಕುರಿತಾಗಿ ಈಗಾಗಲೇ CM ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಅವರ ಜೊತೆಲಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಪಟ್ಟರು. ಕನ್ವಿನ್ಸ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಅವ್ರನ್ನ ಮಾತಾಡ್ಸೋ ತಿಳ್ಕೊಂಡು ಹೋಗೋಣ. ಅವ್ರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಸಾಕಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅವ್ರು ಮಾತಾಡಿದರು, CM ಮಾತಾಡಿದರು. ಏನು ಈಗ ನಿಮ್ಮ ನಿಲುವು ಅಂತ ಸರ್? ನಿನ್ನೆ ಬೆಳಿಗ್ಗೆ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಧರ್ಮಪುರಿ ಹತ್ರ ಹೋದೆ. ಏನೋ ಕಾರ್ಯಕ್ರಮ ಆಯಿತು. ಆಮೇಲೆ CM 2-3 ಸಲ ಫೋನ್ ಮಾಡಿದರು. ಆಮೇಲೆ ರಾತ್ರಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಎಲ್ಲ ವಿಚಾರ ಗೊತ್ತಿತ್ತಲ್ಲ ಅವ್ರಿಗೆ. ಅವರು ನಾನು ಯಾವುದೇ ಕಾರಣಕ್ಕೂ ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲಪ್ಪ ನಿಂದು ಸ್ಪಷ್ಟವಾಗಿ ಕಡ್ಡಿ ಮುರಿದಂಗೆ ರಿಜೆಕ್ಟ್ ಮಾಡಿಬಿಟ್ರು. ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ರು. ಆಮೇಲೆ ಅದಾದಮೇಲೆ ಸುರ್ಜೇವಾಲಾ ಅವರು ಬೆಳಿಗ್ಗೆ ಅವ್ರನ್ನ ಮೀಟ್ ಮಾಡಿದ್ದೆ. ಹರಿಪ್ರಸಾದ್ ಅವರು, ಆಮೇಲೆ ಖರ್ಗೆ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ನಮ್ಮ CMಗೆ ಡೈರೆಕ್ಷನ್ಸ್ ಕೊಟ್ಟು ರಿಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಅದರಿಂದ ರಿಜೆಕ್ಟ್ ಮುಗಿತು, ಮ್ಯಾಟ್ರ್ ಕ್ಲೋಸ್ ಅಂತ ಅರ್ಥ. ಮತ್ತು ನನ್ನ ಏನು ಬೇಡಿಕೆ ಇತ್ತಲ್ಲ, ಅಹವಾಲು ಬೇಡಿಕೆ ಅಲ್ಲ, ಅಹವಾಲು ಇತ್ತಲ್ಲ, ಅದನ್ನು ಅವ್ರಿಗೆ ಬಿಟ್ಟಿದ್ದೀನಿ. ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳ್ಳಿ ಅಂತೇಳಿ. ಈಗ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಸರ್? ಇನ್ನೂ ಒಂದು 20 ಜನ ತಗೊಳ್ತಾರೆ. 20 ಜನ ಇನ್ನೂ ಸಚಿವರು ತಗೊಳ್ತಾರಲ್ಲ, ಆ ಸಂದರ್ಭಕ್ಕೆ ಬದಲಾವಣೆಗಳಾಗುತ್ತೆ. ಅಲ್ಲಿವರೆಗೂ ಇದನ್ನು ಸ್ಟಾಪ್ ಕ್ಯಾಪ್, ಅಲ್ಲಿವರೆಗೂ ಇದೇ ಖಾತೆನ ನಿಭಾಯಿಸಲಿಕ್ಕೆ ಸಿದ್ಧರಾಗಿದ್ದೀರಿ. ಮಾಡಲೇಬೇಕು. ಯಾಕೆಂದರೆ ಯಾರೂ ಇರೋದಿಲ್ವಲ್ಲ ಸರ್. ಎಲ್ಲೊಂದು ಕಡೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಿನ್ನೆ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರಿ. ಈಗ ಎಲ್ಲೊಂದು ಕಡೆ ಕಷ್ಟ ಆಗುತ್ತೆ ನಿಭಾಯಿಸಲಿಕ್ಕೆ ಅಂತ. ಈಗ ಏನಾಗಿದೆ, ರೆಸಿಗ್ನೇಷನ್ ರಿಜೆಕ್ಟ್ ಮಾಡಿದ್ರೆ ನಾನೇನು ಮಾಡಲಿ? ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಏನು ಮಾಡಲಿ? ಆಮೇಲೆ ನಾನು ಪಕ್ಷದಲ್ಲೇ ಇರ್ತೀನಿ, ಶಾಸಕನಾಗಿ ಮುಂದುವರಿತೀನಿ ಅಂತ ಹೇಳಿದ್ದೆ ಅಲ್ವಾ. ಅದರಿಂದ ನೆನ್ನೆ ಕಡ್ಡಿ ಮುರಿದಂಗೆ ಹೇಳಿದರು. ನಾನು ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಎಲ್ಲೊಂದು ಕಡೆ ನಿಮ್ಮ ಮಾತುಗಳನ್ನೆಲ್ಲ ನೋಡ್ತಾ ಇದ್ದರೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ಒಂದು ಕನ್ವಿನ್ಸ್ ಆಗಿದ್ದೀರಾ ಅಂತ, ಅಂದರೆ ಅವರ ಒತ್ತಡಕ್ಕೆ ಕನ್ವಿನ್ಸ್ ಆಗಿದ್ದೀರಾ ಅಂತ? ಹೈಕಮಾಂಡ್ ಅಂತಲ್ಲ, ನಮ್ಮ ಮಂತ್ರಿಮಂಡಲದ ಬಹುತೇಕ ಎಲ್ಲರೂ ಕೂಡ, ಆಮೇಲೆ AICC, PCC ಮತ್ತು ಎಲ್ಲರೂ ಕೂಡ ಒತ್ತಾಯ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿಯವರು ಎಲ್ಲರೂ ಕೂಡ ಒತ್ತಾಯ. ಮತ್ತು ರಾಜೀನಾಮೆ ರಿಜೆಕ್ಟ್ ಆದಾಗ ನಾನೇನು ಮಾಡೋದು? ಸರ್, ಸದ್ಯಕ್ಕೆ ಇದಾದ ನಂತರ ಈಗ ಏನು ಈ ಒಂದು ಖಾತೆ ವಹಿಸ್ಕೊಂಡ ನಂತರ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅವ್ರ ಗಮನಕ್ಕೆ ತಂದಿದ್ದೇನೆ. ಸೂಕ್ತ ಸಮಯದಲ್ಲಿ ಅವ್ರು ಏನು ನಿರ್ಧಾರ ತಗೋಬೇಕು ಅವರೇ ತಗೊಳ್ಳಿ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.